ವೋಟ್ ಚೋರಿ ಬಗ್ಗೆ ಒಂದು ಸಹಿಯನ್ನು ಸಂಗ್ರಹಿಸಿ ಅಭಿಯಾನವನ್ನು ಮಾಡಿ ಆ ದಾಖಲೆಗಳನ್ನು ದೆಹಲಿಗೆ ತೆಗೆದುಕೊಂಡು ಹೋಗಿದ್ರು ಡಿ ಕೆ ಶಿವಕುಮಾರ್. ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ವೋಟ್ ಚೋರಿ ಬಗ್ಗೆ ಹೈಕಮಾಂಡ್ ನಾಯಕರು ವಿವರಿಸಿದ್ರು ನಮಗೆ ಅಂತ ಹೇಳ್ತಾ ಇದ್ದಾರೆ. ಏನಾಗಿತ್ತು ವೋಟ್ ಚೋರಿಯ ಒಂದು ವಿಚಾರದಲ್ಲಿ ಅಂತ, ಯಾಕಂದರೆ ಕರ್ನಾಟಕದಲ್ಲಿ ಸಹಿಯನ್ನು ಸಂಗ್ರಹಿಸಿ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಆ ಒಂದು ವಿಚಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ವೋಟ್ ಚೋರಿ ಬಗ್ಗೆ ಹೈಕಮಾಂಡ್ ನಾಯಕರು ನಮಗೆ ವಿವರಿಸಿದ್ರು ಏನೇನಾಗಿತ್ತು ಎಲ್ಲ ಅಂತ. ನಾವು ಕೂಡ ಸ್ಥಳಕ್ಕೆ ಹೋಗಿ ತನಿಖೆಯನ್ನು ಕೂಡ ಮಾಡಿದ್ವಿ, ಏನು ಆಗಿರಬಹುದು ಅಂತ. ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಸಮುದಾಯದ ಒಂದು ವೋಟನ್ನೇ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬಂದಿತ್ತು ನಮಗೆ. ಚಿಲುಮೆ ಹಗರಣ ಕರ್ನಾಟಕ ಆಯಿತು, ಆದರೆ ಈಗ ಏನಾಗ್ತಾ ಇದರ ಜೊತೆಗೆ ಸಂಸತ್ತು ಚುನಾವಣೆಯಲ್ಲಿ ಕೂಡ ಹಾಗೆ ಆಯಿತು ಅಂತ ನಾವು ನೋಡಿದ್ವಿ. ಇವೆಲ್ಲ ವಿಚಾರಗಳು ಕೂಡ ನಮ್ಮ ಗಮನದಲ್ಲಿದ್ವು. ದೇಶದ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಸಹಿಗಳನ್ನು ಸಂಗ್ರಹ ಮಾಡುವಂಥ ಒಂದು ಅಭಿಯಾನವನ್ನು ಮಾಡಿದ್ವಿ. ಸಹಿ ಸಂಗ್ರಹ ಒಂದು ಅಭಿಯಾನ ಇದೆ. ಒಂದು ವಾರದ ಅವಧಿಯ ಒಂದು ವಿಸ್ತರಣೆ ಮಾಡಲಾಗಿತ್ತು. ಅದಕ್ಕೆ ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದರು. 1 ಮ್ಯಾನ್ 1 ವೋಟ್ ಇರಬೇಕು ಅಂತ ನಾವು ಹೇಳಿದ್ವಿ. ಹೀಗಾಗಿ ಬಿಹಾರದಲ್ಲಿ ಏನು ರಾಹುಲ್ ಗಾಂಧಿ ಮತಚೋರಿ ಅಭಿಯಾನ ನಡೆಸಿದ್ರಲ್ಲ, ಆ ಒಂದು ವಿಚಾರಕ್ಕೆ ಒಳ್ಳೆಯ ಒಂದು ದಿನಗಳು ದೇಶಕ್ಕೆ ಬರ್ತಾ ಇದ್ವಿ ಅಂತ ನಮಗೆ ಗೊತ್ತಾಗ್ತಾ ಇದೆ. 1 ಮ್ಯಾನ್ 1 ವೋಟ್ ಅಂತ ಹೇಳ್ತಾ ಇದ್ರು. ಈ ದೇಶದ ಸಂವಿಧಾನ, ರಾಷ್ಟ್ರಗೀತೆ ಮತ್ತು ಬಾವುಟದ ರಕ್ಷಣೆಗೆ ನಾವು ಯಾವಾಗಲೂ ಕೂಡ ಸಿದ್ಧವಾಗಿರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂಥ. ಖರ್ಗೆ ಅವರನ್ನು ಭೇಟಿಯಾಗಿ ನಾನು ಸಹಿ ಸಂಗ್ರಹ ಬಾಕ್ಸನ್ನು ನೀಡಿದ್ದೀವಿ ಅಂತ ಹೇಳಿದ್ದಾರೆ. ವೋಟ್ ಚೋರಿ ವಿಚಾರವಾಗಿ ಏನು ಕರ್ನಾಟಕದಲ್ಲಿ ಸಹಿ ಸಂಗ್ರಹಣೆ ಮಾಡಲಾಗಿತ್ತು, ಆ ಸಹಿ ಸಂಗ್ರಹ ಮಾಡಿದಂಥ ಒಂದು ದಾಖಲೆಗಳನ್ನು ದೆಹಲಿಗೆ ತೆಗೆದುಕೊಂಡು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಅಲ್ಲಿರುವಂತಹ ಹೈಕಮಾಂಡ್ನ ನಾಯಕರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಕೊಟ್ಟಾದ ನಂತರ ಅದರ ಬಗ್ಗೆ ಮಾತನಾಡಿದ್ದಾರೆ. ಏನು ನಮಗೆ ನಾಯಕರು ಹೇಳಿದರು, ನಾವು ಹೋಗಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ವಿ, ಆಮೇಲೆ ಜನರ ಹತ್ರ ಸಹಿಯನ್ನು ಸಂಗ್ರಹಣೆ ಮಾಡಿದ್ವಿ. ಹೀಗಾಗಿ ಎಲ್ಲ ಒಂದು ಕಡೆ ಕೆಲವೊಂದು ವಿಚಾರಗಳು ಕೇಳಿ ಬರ್ತಾ ಇತ್ತು. ನಾವು ಎಲ್ಲ ಒಂದು ವಿಚಾರಗಳನ್ನು ತಿಳಿದುಕೊಂಡು ಹೈಕಮಾಂಡ್ಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ನಾವು ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಇನ್ನು ಬೇರೆ ಬೇರೆ ಏನು ದೇಶಕ್ಕೆ ಸಂಬಂಧ ವಿಚಾರದಲ್ಲಿ ಯಾವಾಗಲೂ ಕೂಡ ನಾವು ಮುಂದೆ ಇರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. Today, as you all know that Rahul ji and Mallikarjun Kharge sir, they took up a major investigation on this vote chori on Freedom Park. They came to Bangalore. Before that, a press conference was being conducted here. Initially, they took from Karnataka, from Mahadevpura. I think now it has gone to Haryana, Bihar and different parts of the country. I'm very happy that the AICC made a very big research team, worked very hard and found out the irregularities which has been done by the voter list and vote chori. So after Rahul ji came to Bangalore in the Freedom Park along with Mr. Kharge sir, Venugopal ji and our Sanjeevana ji from there, they explained the situation, how this has been happened, and we all knew that. So I would like to thank and congratulate some of the media team who have done a personal investigation apart from what Rahul ji said. We have went to the houses, we have went to the brewery, we have visited various shops. There in one shop 88 votes were there, in the brewery 56 votes were there, multiple names was been found, and different type of angle they wanted to, the voters was being theft. In some cases, in some constituency, there were shuffling of voters. Suppose in one assembly segment there are 240,000 votes. 240,000 votes it would have been there. They have shifted it to different booths. So here one gentleman is there, one DCC president, Mr. Hanuman Trap, in one Rajarashwaran conscience, I am telling you. Particular community vote, they have shifted to different, deleted their names. In 5 names, some ex-community is there. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.